ಹೌದು ದೇವರೇ, ಪ್ರತಿಯೊಬ್ಬರ ಧ್ವನಿಯನ್ನು ಪ್ರಾರ್ಥಿಸುವಾಗ ಹೃದಯದಲ್ಲಿರುವ ಎಲ್ಲ ಬಲಹೀನತೆಗಳು ಲಯವಾಗ್ತದೆ. ಆತ್ಮದಲ್ಲಿರುವ ಸತ್ಯದ ರೋಗ ಆತನು ದೊಡ್ಡವನಾಗಿದ್ದಾನೆ. ನಿನ್ನ ಒಳ್ಳೆ ಸ್ನೇಹಿತನು ಆತನು ಈ ಲೋಕವನ್ನ ಜಯಿಸಿದವನಾಗಿದ್ದಾನೆ. ನಿನ್ನ ಸ್ನೇಹಿತನಾಗಿರುವಾಗ ಯೇಸು ಮರಣವನ್ನ ಗೆದ್ದಿರುವವನಾಗಿದ್ದಾನೆ. ನಿನ್ನ ಸ್ನೇಹಿತನು ಆತನ ಶಾಪದ ಮೇಲೆ ಗೆದ್ದಿರುವವನಾಗಿದ್ದಾನೆ. ನಿನ್ನ ಸ್ನೇಹಿತನು ಪಾಪದ ಮೇಲೆ ಜಯವನ್ನು ಸಾಧಿಸಿರುವಂತವನಾಗಿದ್ದಾನೆ. ನಿನ್ನ ಸ್ನೇಹಿತನು ಸಾಲದ ಮೇಲೆ ಜಯವನ್ನು ಸಾಧಿಸಿರುವಂತವನಾಗಿದ್ದಾನೆ. ನಿನ್ನ ಸ್ನೇಹಿತನು ಸೈತಾನನ ಶಕ್ತಿಯ ಮೇಲೆ ಜಯವನ್ನು ಸಾಧಿಸಿರುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಸ್ನೇಹಿತನಾದನು ಎಂದೂ ಕೂಡ ಕೈ ಬಿಡದಿರುವ ಸ್ನೇಹಿತನು, ನಮ್ಮನ್ನು ನಡೆಸುವಂತಹ ಸ್ನೇಹಿತನು, ನಮ್ಮ ಜೊತೆ ಇರುವ ಸ್ನೇಹಿತನು, ಮರಣದ ಕೊನೆವರೆಗೂ ಆತನು ಯಾವಾಗಲೂ ನಮ್ಮ ಜೊತೆ ಇರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಕೂಡ ಪರಲೋಕದಲ್ಲಿ ಕೂಡ ಪ್ರತಿಯೊಂದು ಕ್ಷಣಕ್ಕೂ ಆತನು ಯಾವಾಗಲೂ ನಮ್ಮ ಜೊತೆ ಇರುವ ದೇವರು. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ ಕೊನೆಯ ಹೇಳ್ತಾನೆ, ಹಲ್ಲೆಲೂಯಾ, ಯಾವಾಗಲೂ ನಿಮ್ಮ ಜೊತೆ ಯುಗ ಯುಗಾಂತರಗಳೆಲ್ಲ ನಿಮ್ಮ ಜೊತೆ ಇರ್ತಾನೆ ಅಂತ ಹೇಳಿರುವ ವಾಗ್ದಾನ ಮಾಡಿರುವಂತಹ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾರೆ.